ವರ್ಷ ಆಯ್ತು. 15 ವರ್ಷದಿಂದ ನನ್ನ ಮಗಳು ನರ್ಕದಲ್ಲೇ ಅವಳೆ, ನರ್ಕದಲ್ಲೇ ಜೀವನ ಮಾಡ್ಕೊ ಬಂದವಳೆ. ಕೆಟ್ಟ ಮಗ, ಅಪ್ಪ ಎಲ್ಲ ಕೆಟ್ಟವ್ರೇನೆ. ಯಾರು ನನ್ನ ಮಗಳನ್ನ ಕಾಪಾಡ್ಕೊಳ್ಳಿಲ್ಲ. ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ಇವತ್ತು ನನ್ನ ಮಗಳನ್ನ ಏನೋ ಮಾಡಿ ನಿಕ್ಕಲ್ಬಿಟ್ಟವನೆ, ಅವನು ಸಾಯಿಸ್ಬಿಟ್ಟವನೆ. ಅವನು ಸಾಯಿಸಿರೋದು. ನನಗೆ ನನ್ನ ಮಗಳು ಏಡಿ ಅಲ್ಲ, ನನ್ನ ಮಗಳು ಗಂಡು ಮಗ. ನಂಗೆ ಅವಳು ನನ್ನ ಮಗಳು ಗಂಡು ಮಗ, ಅವಳು ಇಬ್ರು ಒಂದು ಹೆಣ್ಣು ಒಂದು ಗಂಡು. ಅಯ್ಯೋ, ಏಡಿ ಅಂತೂ ಅಲ್ಲ ಅವಳು ನನ್ ಗಂಡ ಬೇಡ, ಅಪ್ಪನಿಗೆ ಮಕ್ಕಳಾಗಿರ್ಲಿ ಅಂತ ಜೀವನ ಮಾಡ್ಕೊಂಡ್ ಬಂದವಳೆ. ಹಿಂಸೆ ಕೊಡ್ತಿದ್ದ ಸರ್ ಎಲ್ಲ ಅವಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿದೀವಿ. ನೀವು ಅಷ್ಟು ನಿಮ್ಗೆ ಅನುಮಾನದ್ರೆ ಬಂದಿ ನಮ್ ಹುಣಸೂರಲ್ಲಿ ಕೇಳಿ ಎಷ್ಟು ಅದ್ದೂರಿಯಾಗಿ ನನ್ ಮದುವೆ ಮಾಡ್ಕೊಂಡಿದೀನಿ. ನನ್ ಮಗಳನ್ನ ಬಂಗಾರ ಸಾಕಿ ಗಿಣಿ ಸಾಕಿ ಇವತ್ತು ಗಿಡಗನ್ ಕೈ ಕೊಟ್ಟಿ ನನ್ ಮಗಳು ನಾನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಯ್ತಲ್ಲ. ಅವನು ಬಂದಾಗ ಸಿಸಿ ಕ್ಯಾಮ್ರಾ ಓನ್ ಆಗಿ ಮಾಡ್ತೀವಿ ಅಂತ ಅಂದಿದ್ಬಿಟ್ರೆ ಅವ್ನ್ ಏನ್ ಮಾಡ್ತಾನೆ ನಮ್ಗೆ ಅಷ್ಟಾಗ ನಮ್ಗೆ ತಿಳಿಲಿಲ್ಲ. ನಮ್ಗೆ ಏನಾಯ್ತು ಅಂತಲೇ ನಮ್ಗೆ ಗೊತ್ತಿರ್ಲಿಲ್ಲ ಸರ್. ನಮ್ಗೆ ಇವತ್ತು ನನ್ ಮಗಳು ಕಳ್ಕೊಂಡಿದ್ದೀನಿ. ನಾನು ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತೇನ ಸರ್. ಅಳಿಯ ಅತ್ತೆ ಮಾವನೇ ಸರ್. ಇದಕ್ಕೆಲ್ಲ ಎಲ್ಲರೂ ಅವರೇ ಕಾರಣಕರ್ತರಾಗಿದ್ದಾರೆ. ಇದರಲ್ಲಿ ಏನೂ ಇಲ್ಲ. ಅವ್ರಿಗೆ ನನ್ನ ಮಗಳು ಇವತ್ತು ಹೆಂಗ್ ನೆಣಕವ್ರೆ ಅವ್ರನ್ನೂ ಹಂಗೆ ನೆಣಕ್ ಬಿಡಿ ಸರ್. ನಮ್ಗೆ ಏನು ಬೇಕಾಗಿಲ್ಲ. ಬೇಕಾರೆ ನನ್ನ ಮಕ್ಳು ಈ ಜೀವನದಲ್ಲಿ ಇರಬಾರ್ದು. ಯಾವ ಹೆಣ್ಮಕ್ಳಿಗೂ ಈ ತರ ನಾವು ಆಗ್ಬಾರ್ದು ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವತ್ತು ನನ್ನ ಮಗಳು ಹೇಳ್ತಿದ್ದು ಮಾತು, ಅಮ್ಮ ನೆನ್ನೆ ಸಂಜೆ ಫೋನ್ ಮಾಡಿದ್ಲು ಸರ್. ಅವ್ರ ಅತ್ತೆ ಮನೇಲಿ ಇದ್ರು, ಅವರು ಇಲ್ಲಿರ್ಲಿಲ್ಲ. ಅವ್ರ ಅತ್ತೆ ಮನೆಯಿಂದ ಸಂಜೆ ನೈಟ್ ಎಷ್ಟೊತ್ತಿಗೆ ಬಂದು ನನಗೆ ಗೊತ್ತಿಲ್ಲ. ರಾತ್ರಿ ಮಧ್ಯಾಹ್ನ ಸಂಜೆ ನನಗೆ ಫೋನ್ ಮಾಡಿ ಮಾತಾಡೋದು. ಅಮ್ಮ ನಾ ಇಲ್ಲ ಮತ್ತೆ ಮೇಲೆ ಇದ್ದೀನಿ ಅಂದ್ಲು. ಆಯ್ತು ಕಣ್ ಮಗಳೇ, ಆಯ್ತು ಅದೇನು ಮುಗಿಸ್ಕೊಂಡು ಹೋಗವ ಅಂತ. ಅದಕ್ಕೆ ಸಂಜೆ ನಾನು ಫೋನ್ ಮಾಡ್ತೀನಿ ಮನೆಗೆ ಹೋದಾಗ ಕಣಪ್ಪ ಸರ್. ನಮ್ಗೆ ಗೊತ್ತಿಲ್ಲ ಸರ್. ಅವನು ಬೆಳಗಿನ ಜಾವ ನಮ್ಗೆ 5:15 ಅವ್ನು ಫೋನ್ ಮಾಡವನೆ ಹಿಂಗಾಗೈತೆ ಅಂತ. ನಮ್ಗೆ ಅದೇನ್ ಮಾಡಿದ್ನೋ ಅದೇನ್ ನನ್ನ ಮಗಳು ಸಾಯ ಅಂತ. ಏಡಿ ಅಂತೂ ಅಲ್ಲ, ಅವಳು ಗಂಡು ಮಗ ಅವಳು. ಇವನೇ ಏನೋ ಮಾಡವನೆ ಸರ್. ಇವನೇ ಮಾಡಿರೋದು. ಯಾರು ಏನೂ ಸಾಧ್ಯವಿಲ್ಲ. ಇದು ಅವಳು ಅವಾಗ್ತಿಂದನೂ ಅವಳು ನನ್ನ ಮಕ್ಕಳಿಗೋಸ್ಕರ ಬದುಕ್ತೀನಿ. ಸೆಕೆಂಡ್ ಇಯರ್ PUC ಸರ್ ಮಾಡಿದ್ವಿ. ಯಾರೇ ಆಗ್ಲಿ ಇಲ್ಲಿವರೆಗೆ ಹೇಳ್ತೀನಿ, ಹಳ್ಳಿಯಿಂದ ಸಿಟಿಗೆ ಯಾವುದೇ ಹೆಣ್ಮಕ್ಳು ಯಾರಿಗೂ ಕೊಡಬೇಡಿ. ಯಾವ ಹೆಣ್ಮಕ್ಳು ನಾವು ಸಿಟಿ ಅಂತ ಇಷ್ಟಪಡಕ್ ಹೋಗೋದು ಬೇಡ. ಇಂಥ ಚಿತ್ರಹಿಂಸೆ ಕೊಟ್ಟು ನನ್ನ ಮಗಳನ್ನ ಸಾಯಿಸಿ ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಸರ್ಕಾರದಿಂದ ಇವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ. ಇನ್ನೊಬ್ರು
ಅಲ್ಲ ಅವ್ರು ಯಾರೋ ಫೋನ್ ಮಾಡಿದಂತೆ ಹೆಣ್ಮಕ್ಳು ಯಾರಿದ್ರು ಮನೆಗೆ ಯಾರು ಹೆಣ್ಣು ಕೊಡ್ಬೇಡಿ ಅಂತ ಹಾಕ್ಬಿಡಿ ಹೆಣ್ಮಕ್ಳು ಇದ್ದಿದ್ರ ಮನೆಗೆ ಎಣ್ಣೆ ಕೊಡ್ಬೇಡಿ. ಇದು ಏನೋ ಸಿಟಿಲಿ ಏನೋ ಇರ್ತಾರಂತ ಯಾವ ಸಿಟಿಗೆ ಹೆಣ್ಮಕ್ಳು ಕೇಳಿ ದಯಮಾಡಿ ತಂದೆ ತಾಯಿ ಹೇಳ್ತೀನಿ, ಹಳ್ಳಿಯಿಂದ ಯಾರು ಹೆಣ್ಮಕ್ಳನ್ನ ಸಿಟಿಯವರು ಕೊಡಕ್ ಹೋಗ್ಬೇಡಿ. ರೈತರಾದ್ರೂ ಹಳ್ಳಿಗೆ ಕೊಟ್ಕೊಳ್ಳಿ, ಸುಖವಾಗಿರ್ತಾರೆ, ನೆಮ್ಮದಿಲಿರ್ತಾರೆ. ಇವ್ರಿಗೆ ಈ ತರ ಕೊಟ್ಟು ಹೆಣ್ಮಕ್ಳನ್ನ ಈ ತರ ಇದು ಮಾಡೋದು ಬೇಡಿ. ಮುದ್ದಂತ ಹೆಣ್ಮಕ್ಳನ್ನ ಕಳ್ಕೊಂಡಿದೀವಿ, ಅವ್ರನ್ನ ದಯಮಾಡಿ ನಮ್ಮ ಕೈಗೆ ಒಂದು ಸ್ವಲ್ಪ ಹಿಡ್ಕೊಂಡು ಎಲ್ಲರೂ ನಿಮ್ಮ ಮಾಧ್ಯಮದಿಂದ ಕೊಡಿಸ್ಬಿಟ್ರೆ ನಿಮ್ಗೆಲ್ರಿಗೂ ಸರೆಂಡರ್ ಕೊಡ್ತೀವಿ. ಅವ್ರ ಕುಟುಂಬದವ್ರು ಎಲ್ಲರಿಗೂ ನನಗೆ ನಮ್ಮ ಕೈಗೆ ಸಿಕ್ಬಿಡ್ಬೇಕು ಸಾಕು. ಅವ್ರ ಆಸ್ತಿನೂ ಬೇಡ, ಅವ್ರ ಇದನ್ನು ಬೇಡ, ಅವ್ರ ಕುಟುಂಬದವ್ರು ಎಲ್ಲರೂ ನಮ್ಮ ಕೈಗೆ ಸಿಕ್ಕಿಸ್ರು ಸಾಕು. ನಾವೊಂದು ಅವ್ರ ಗತಿ ಏನೋ ಮಾಡಿ ಆಮೇಲೆ ನಾವು ಇದು ಮಾಡ್ಕೊತೀವಿ. ಅವ್ನು ಕೇಳ್ದದೆಲ್ಲ ಕೊಟ್ಟಿದ್ದೀವಿ ಕತ್ತು ತುಂಬ. ಅವ್ನು ಏನು ಕೇಳ್ತಾನೆ, ಎಲ್ಲಾಗಬೇಕು ಏನಾಗಬೇಕು ಅಂತ ಅದೆಲ್ಲ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಏನೂ ಬಿಟ್ಟಿಲ್ಲ ಅವನಿಗೆ. ಏನ್ ಕೇಳ್ತಂದ ಸುಳ ಮಕ್ಕಳು ಇತ್ತೀಚೆಗೆ ಅವ್ರ ತಾಯಿ ತಂದೆ ಎಲ್ಲರೂ ಬಂದು ಇದು ಮಾಡ್ಕೊಂಡು ಕರ್ಕೊಂಡ್ಬಂದ್ರು ಸರ್. ನಾವು ನೋಡ್ಕೋತೀವಿ, ನಾವಿಲ್ವಾ ಅಂತ ತಗೊಂಬಂದು ಇಲ್ಲಿ ಒಂಟಿ ಮನೆಗೆ ಜೊತೆಲ್ಲ ಹಾಕ್ಬಿಟ್ಟು ಕಿರಿ ಮಗನ ಅಲ್ಲಿ ಇರ್ಸ್ಕೊಂಡು ಇವ್ರಿಲ್ಲಿ ಇದು ಮಾಡೋರೆ. ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಷ್ಟೇ ನಾನು. ಅವ್ರ ತಂದೆ ತಾಯಿ ಮತ್ತೆ ಅವ್ರ ಚಿಕ್ಕಪ್ಪದಿರು